ಶೃಂಗೇರಿ ಓಂ ಶಾರದಾಂಬೆಯ ತೊಂಡಮೋ ಸನ್ನಿಧಾನದಲ್ಲಿ ಲಕ್ಷಾಂತರ ಏಕಾತಂತಮೋ ಮೀನುಗಳನ್ನು ತನಯು ಸಹ ಪಾರ್ವತಿ ಯಾರೊಬ್ಬರು ಹಿಡಿಯುವುದಿಲ್ಲ. ಬೊಜ್ಜಯು ಏನಿದರ ವಾಮ ರಹಸ್ಯ? ಬನ್ನಿ ಅಸ್ತಮೋ ತಿಳಿಯೋಣ. ಕೊಂಡುಕ ಪ್ರಕೃತಿಯ ಬೊಜ್ಜರೂಪ್ನ ವೈಶಿಷ್ಟ್ಯವೇ ಹಾಗೆ. ಇದ್ದಲ ಕಲ್ಲ ಎಂತವರನ್ನ ತನ್ನತ್ತ ಉಂಡರಿ ಕೈಬೀಸಿ ಓಯಿ ಕರೆಯುವ ಶಕ್ತಿ ಪಾರ್ವತಿ ಪ್ರಕೃತಿಗಿದೆ. ಘನಾದೀಪಾನಿ ಅದರಲ್ಲೂ ನಮ್ಮ ಪುರಸ್ಕೃತಂ. ಕರ್ನಾಟಕದ ಹಸಿರು ನಾಡು, ಓಂ ದೇವರ ಬೀಡಾಗಿರುವ ಸರಸ್ವತಿ ಶ್ರೀ ಕ್ಷೇತ್ರ ನಮಸ್ತುಭ್ಯಂ ಶೃಂಗೇರಿಯಲ್ಲಿ ಹಲವಾರು ವರದೆ ವಿಸ್ಮಯಗಳಿವೆ. ಕಾಮರೂಪಿಣಿ ಈ ಕ್ಷೇತ್ರವು ವಿಘ್ನಾರಂಭಂ ತುಂಗೆಯ ತಟದಲ್ಲಿ ಗರಿಷ್ಯಾಮಿ ನೆಲೆಗೊಂಡಿದೆ. ತುಂಗೆ ಸಿದ್ಧಿರ್ಭವತು ಮೇ ಎಂದಾಕ್ಷಣ ಸದಾ ನೆನಪಾಗುವುದು ತುಂಗೆಯ ಪದ್ಮಪತ್ರ ಒಡೆಯಿನಲ್ಲಿ ವಿಶಾಲಾಕ್ಷಿ ಸ್ವಚ್ಛಂದವಾಗಿ ಹರಿದಾಡುವ ಪದ್ಮಕೇಸರ ಮೀನುಗಳು. ವನ್ನಿ ಪದ್ಮಾಲಯ ದೇವಸ್ಥಾನದ ಬಳಿ ದೇವಿ ಇಷ್ಟೊಂದು ಸಮ ಮೀನುಗಳಲ್ಲಿರುವ ಕರ್ನಾಟಕದ ಏಕೈಕ ಸ್ಥಳ ಎಂಬ ಹೆಗ್ಗಳಿಕೆ ಈ ಶೃಂಗೇರಿಗಿದೆ. ಹಿಂದೊಮ್ಮೆ ಇಲ್ಲಿ ಹಿಡಿದಂತಹ ಮೀನುಗಳನ್ನ ಮನೆಯಲ್ಲಿ ಮೀನಿನ ಖಾದ್ಯ ತಯಾರಿಸುವಾಗ ಆ ಮೀನುಗಳು ಪಾತ್ರೆಯಲ್ಲಿ ಜೀವಂತವಾಗಿ ಪಾತ್ರೆಯ ತುಂಬ ಎಲ್ಲ ರಕ್ತಮಯವಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಯಾರೊಬ್ಬರು ಕೂಡ ಇಲ್ಲಿ ಮೀನನ್ನ ಹಿಡಿಯೋದಿಲ್ಲ. ಯಾಕೆಂದ್ರೆ ಈ ಎಲ್ಲಾ ಮೀನುಗಳು ಸಾಕ್ಷಾತ್ ಶಾರದಾ ದೇವಿಯ ಸ್ವರೂಪವಿದ್ದಂತೆ. ಇಲ್ಲಿ ಮೀನುಗಳಿಗೆ ಭಕ್ತಿಯಿಂದ ಪ್ರತಿನಿತ್ಯ ನೈವೇದ್ಯ ಹಾಕಲಾಗುತ್ತೆ. ಭಕ್ತಾದಿಗಳು ಕೂಡ ತಾವು ತಂದ ಮಂಡಕ್ಕಿಗಳನ್ನ ನೀಡಿ ಧನ್ಯರಾಗುತ್ತಾರೆ. ಈ ಹಿಂದೆ ಶಂಕರಾಚಾರ್ಯರು ಕೇರಳದಿಂದ ಬರುವಾಗ ಒಂದು ಮೀನನ್ನ ತಂದಿದ್ದರಂತೆ. ಆ ಮೀನಿಗೆ ಚಿನ್ನದ ಮೂಗುತಿ ಹಾಕಿ ಆ ನದಿಯಲ್ಲಿ ಬಿಟ್ಟಿದ್ದರಂತೆ. ಈಗಲೂ ಕೂಡ ಆ ಮೀನು ಲಕ್ಷಾಂತರ ಮೀನುಗಳ ಮಧ್ಯೆ ಸಾಕ್ಷಾತ್ ಶಾರದಾಂಬೆಯ ಸ್ವರೂಪವಾಗಿದ್ದು, ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಆ ಚಿನ್ನದ ಮೂಗುತಿ ಇರುವ ಮೀನು ಭಕ್ತರಿಗೆ ದರ್ಶನ ನೀಡುತ್ತೆ. ಈ ಮೀನನ್ನ ನೋಡಿದಂತ ಹಲವಾರು ಭಕ್ತಾದಿಗಳು ತಮ್ಮ ಬದುಕಿನಲ್ಲಿ ಊಹಿಸಲಾಗದಷ್ಟು ಒಳ್ಳೆ ರೀತಿಯ ಬದಲಾವಣೆಯನ್ನ ಕಂಡು ಸುಖ, ಸಂತೋಷ, ನೆಮ್ಮದಿಯಿಂದ ಯಶಸ್ವಿಯುತ ಜೀವನ